ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ಶನಿವಾರದ ವ್ಲಾಗು. ಶನಿವಾರ ಹನುಮ ಜಯಂತಿ ಇತ್ತು. ಅವತ್ತು ಬೇಗ ಪೂಜೆ ಎಲ್ಲ ಮಾಡಿಕೊಂಡು, ಬೇಗ ಇಲ್ಲ ಸಂಜೆ ಆಗೋಯ್ತು. ಅವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಪುಟ್ಟದಾಗ ಒಂದು ಬಾಕ್ಲಿಗೆ ರಂಗೋಲಿ ಹಾಕ್ಕೊಂಡೆ. ಆ ಡಿಸೈನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹನುಮ ಜಯಂತಿ ವರ್ಷಕ್ಕೆ 2 ಸತಿ ಬರುತ್ತೆ. ಡಿಸೆಂಬರ್ ಟೈಮಲ್ಲಿ 1 ಸತಿ ಬರುತ್ತೆ. ಡಿಸೆಂಬರ್ ಟೈಮಲ್ಲಿ ಬರೋದು ಒರಿಜಿನಲ್ ಅಂದರೆ ಹನುಮಂತ ಅವರು ಹುಟ್ಟಿರೋ ದಿನ ಅದೇ. ಆ ಡಿಸೆಂಬರ್ ಕಾರ್ತಿಕ್ ಮಾಸದಲ್ಲಿ ಹನುಮಂತ ಹುಟ್ಟಿರೋ ದಿನ ಅಂತೆ. ಈಗ ಬರೋದು ಅವರು ಪುನರ್ಜನ್ಮ ತೊಗೊಂಡಿರೋದಂತೆ. ಅಂದರೆ ಅವರು ಸೂರ್ಯನ ನುಂಗ್ತಾರಲ್ಲ, ಆವಾಗ ಆ ಟೈಮಲ್ಲಿ ಇಂದ್ರ ವಜ್ರಾಯುಧನೇನೋ ಅವ್ರ ಮೇಲೆ ಪ್ರಹಾರ ಮಾಡಿದಾಗ ಅವ್ರಿಗೆ ಜ್ಞಾನ ತಪ್ಪೋಗಿ ಮತ್ತೆ ಅವ್ರಿಗೆ ಪುನರ್ಜನ್ಮ ಸಿಕ್ಕಿರೋ ದಿನ ಅಂತ. ಇದನ್ನು ಅದಕ್ಕೆ ಈ ಹನುಮಂತನಿಗೆ ಮಾತ್ರ ವರ್ಷಕ್ಕೆ 2 ಸತಿ ಜಯಂತಿ ಬರುತ್ತೆ ಹನುಮಂತಂದು. ಈ ವಿಷಯ ಯಾರಿಗೆಲ್ಲ ಗೊತ್ತಿತ್ತು ತಿಳಿಸಿ. ನನಗೂ ಗೊತ್ತಿರಲಿಲ್ಲ. ನಾನು ಸರ್ಚ್ ಮಾಡಿದೆ. ನನ್ನ ಫ್ರೆಂಡ್ನ ಕೇಳಿದೆ, ಯಾಕೆ ವರ್ಷಕ್ಕೆ 2 ಸತಿ ಬರುತ್ತಲ್ಲ ಅಂತ. ಅವಳೇನಂತ ಹೇಳಿದ್ಲು ಗೊತ್ತಾ? ನನಗೋಸ್ಕರ 1 ಸತಿ, ನಿನಗೋಸ್ಕರ 1 ಸತಿ ಅಂತ ಹನುಮಂತ 2 ಸತಿ ಹುಟ್ಟಿದ್ದಾರೆ ಬಿಡು ಅಂತ ಅಂದ್ಲು. ಅದೊಂದು ಕ್ಯೂಟು, ಅಂದರೆ ಖುಷಿ ಒಂಥರ. ಅದನ್ನು ಕೇಳಿ ನಂಗೆ ಒಂಥರ ಖುಷಿನೇ ಆಗೋಯ್ತು. ಅದು ನಿಜ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಹೌದು, ನಿಜನೇ. ನಮ್ಮ ಹಿಂದೆ ಯಾವಾಗಲೂ ಒಂದು ಶಕ್ತಿ ಇದ್ದೇ ಇರುತ್ತೆ. ಯಾವ ದೇವರಾದರೂ ಸರಿ, ಎಲ್ಲ ದೇವರು ಒಂದೇ. ಆದರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಆಗ ಅಂದ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಮ್ಮ ಜೊತೆ ನಮ್ಮ ದೇವ್ರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ದೇವ್ರಿಗೆ ಅಂತ ಪ್ರಸಾದ ಮಾಡ್ತಾಯಿದ್ದೀನಿ. ಅದಕ್ಕೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ, 1 ಏಲಕ್ಕಿ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಿ, ಮತ್ತು ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲದ ಪಾಕ ತಗೊಂಡಿದ್ದೀನಿ. ನೀರಲ್ಲಿ ಕರಗಿಸ್ಕೊಂಡ್ರೆ ಬಿಸಿ ಮಾಡಿ ಕರಗೋವರೆಗೂ ಅದಾಗುತ್ತೆ. ನಾನು ಒಂದು ಉಂಡೆಯಲ್ಲಿ ಒಂದು 1/4 ಭಾಗದಷ್ಟು ತೊಗೊಂಡಿದ್ದೀನಿ ಬೆಲ್ಲನ. ಸ್ವಲ್ಪನೇ ಮಾಡ್ತಾ ಇರೋದು, ಅನೀಶ್ ಬೇರೆ ಇಲ್ಲ ಅಲ್ವಾ, ನಾವಿಬ್ಬರಿಗೆ ನೈವೇದ್ಯಕ್ಕೆ ಒಂಚೂರು ಪ್ರಸಾದ ಥರ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ತಪ್ಪಲೆ ಇಟ್ಬಿಟ್ಟು ಅದು ಬಿಸಿ ಆದ ನಂತರ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಬಾದಾಮಿ, ಕಟ್ ಮಾಡಿದಂಥ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡಿದ್ದೀನಿ ನಾನು. ಕೆಳಗಡೆ ಕಲ್ಲು ಎಲ್ಲ ಇರುತ್ತೆ, ಸಣ್ಣ ಸಣ್ಣದು ಗಲೀಜು ಅಂದ್ಬಿಟ್ಟು ನಾನು ಅದನ್ನು ಸೋಸ್ಕೊಂಡ್ಬಿಡ್ತೀನಿ ಟೀ ಸೋಸೋದ್ರಲ್ಲಿ. ಅದನ್ನು ಇವಾಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ತುಪ್ಪಕ್ಕೆ. ಏನು ಸಪ್ರೇಟ್ ಎತ್ತಿಟ್ಕೊಳ್ತಾ ಇಲ್ಲ ಡ್ರೈ ಫ್ರೂಟ್ಸ್ನ. ಆಮೇಲೆ ಲಾಸ್ಟಲ್ಲಿ ಎತ್ತಿಟ್ಕೊಳ್ಳೋರು ಎತ್ತಿಟ್ಕೊಂಬಿಟ್ಟು ಇವಾಗ ಮತ್ತೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಬೋದು. ನಾನು ಬೆಲ್ಲದ ಪಾಕದ ನೀರನ್ನ ಇದಕ್ಕೆ ಸೋದಿಸ್ಕೊಂಡಿದ್ದೆ, ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಬೆಲ್ಲದ ನೀರು ಹಾಕ್ಬಿಟ್ಟು 1 ಸತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೊಬ್ಬರಿ ತುರ್ಕೊಂಡಿದ್ನಲ್ಲ ಆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಈ ಕೊಬ್ಬರಿ ಬೆಲ್ಲದಲ್ಲಿ ಬೆಂದರೆ ಮಧ್ಯ ತಿನ್ನಬೇಕಾದ್ರೆ ಸಿಗ್ತಾ ಇರುತ್ತಲ್ಲ ಅವಲಕ್ಕಿ ಜೊತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂಥರ ನಂಗೆ ಇಷ್ಟ, ಅದಕ್ಕೋಸ್ಕರ ಆ ಥರ ಮಾಡ್ತೀನಿ. ನೀವು ಬೇಕಂದರೆ ಕಾಯಿ ತುರಿದ್ಬಿಟ್ಟು ಹಾಕ್ಕೊಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಚೆನ್ನಾಗಿರುತ್ತೆ ಬೆಲ್ಲದ ಜೊತೆ ಅಂತ ಕೊಬ್ಬರಿ ಹಾಕ್ಕೊಂಡೆ. ಇದು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದಕ್ಕೆ ನೆನೆಸಿಟ್ಟಂಥ ಅವಲಕ್ಕಿನ ಹಾಕ್ಬಿಡೋದು ಇದ್ರೊಳಗಡೆ. ಅದು ಅವಲಕ್ಕಿ ಬೆಲ್ಲದ ಜೊತೆ ಸ್ವಲ್ಪ ಬೇಯಬೇಕು, ನೆಂದಿರುತ್ತಲ್ವ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಒಂಚೂರು ಬೆಂದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಅಂದರೆ ಚೆನ್ನಾಗಿ ಅಂದರೆ ತುಂಬ ಹೊತ್ತೇನಲ್ಲ, ಒಂದು 5 ನಿಮಿಷ ಸಾಕು ಅಷ್ಟೇ, ಆಗೋಗುತ್ತೆ. ಮಾಮೂಲಿ ಯಾವಾಗಲೂ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ, ಏಲಕ್ಕಿ ಪುಡಿ ಅಥವಾ ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಇಲ್ಲ ಹಲಸಿನ ಹಣ್ಣು ಟೈಮಲ್ಲಿ ಹಲಸಿನ ಹಣ್ಣು ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಅದನ್ನು ರೆಗ್ಯುಲರಾಗಿ. ಇದನ್ನೊಂದು 2-3 ಸತಿ ಇದೇ ಥರ ಯಾವುದೋ ದೇವ್ರ ಪೂಜೆ ಟೈಮಲ್ಲೇ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಮತ್ತೆ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಅವಲಕ್ಕಿ ಎಲ್ಲ ನೀಟಾಗಿ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ಅಥವಾ ಹಂಗೆ ಸಿಮ್ಮಲ್ಲಿ ಇಟ್ಬಿಟ್ರೆ ಪ್ರಸಾದ ರೆಡಿ ಆಗುತ್ತೆ ಅಷ್ಟೇ. ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ. ಹಾಗೆ ದೇವ್ರಿಗೆ ಇಟ್ಬಿಟ್ಟು ಪೂಜೆನೂ ಮುಗಿಸ್ಕೊಂಡೆ. ನನ್ನ ಇವತ್ತಿನ ಹನುಮ ಜಯಂತಿಯ ಪೂಜೆ ಇಷ್ಟ ಆಗಿತ್ತು, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಇವತ್ತು ಅದೇ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಮನೆ ತೋರಿಸ್ತೀನಿ ಹೇಗಿದೆ ಅಂತ. ಇದು ಮುಂದೆ ನೋಡಿ ಇಷ್ಟೆಲ್ಲ ಜಾಗ ಬಿಟ್ಟಿದ್ದಾರೆ, ಅದೇ ಇಷ್ಟ ಆಯಿತು ಈ ಮನೆಯಲ್ಲಿ ನನಗೆ. ಈ ಕಡೆನೇ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ ಸ್ವಲ್ಪ. ಇಲ್ಲೊಂದು ತುಳಸಿ ಗಿಡ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಯಾವ ಗಿಡನೂ ಜಾಸ್ತಿ ಹಾಕಿಲ್ಲ. ಮತ್ತು ಡೋರ್ ಡಿಸೈನ್ ಕೇಳಿದ್ರಿ, ನಾನು ಹೋಮ್ ಟೂರಲ್ಲಿ ಹೇಳ್ತೀನಿ ಹಿಂದೆ. ನೋಡಿ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇದೆ ಲೈನು ಗ್ಯಾಪ್ ಥರ ಇದೆ. ಇಷ್ಟೇ ಡೋರ್, ಇಲ್ಲಿ ಏನಿಲ್ಲ.
ಮತ್ತು ಸೇಫ್ಟಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೇಫ್ಟಿ ಗೇಟ್ ಹಾಕ್ಸಿದ್ದಾರೆ. ಒಳಗಡೆನೂ ಲಾಕ್ ಮಾಡ್ಬೋದು, ಆಚೆಯಿಂದನೂ ಲಾಕ್ ಮಾಡಿಕೊಂಡು ಕೀನ ಹಾಕ್ಬೋದು. ಕೀಯಿಂದ ಲಾಕ್ ಮಾಡೋ ಥರ ಮಾಡಿದ್ದಾರೆ. ಇದೊಂದು ಇಷ್ಟ ಆಯಿತು ನನಗೆ ಮೇಯ್ನು. ಹಾಗೆ ಇಲ್ಲೂ ಅಷ್ಟೇ ಗ್ಲಾಸ್ಗೂ ಸೇಫ್ಟಿ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ. ಇಲ್ಲಿಂದನೇ ಯಾರಾದ್ರೂ ಆಚೆಯಿಂದ ಬಂದರೆ ಕಾಣೋಕ್ಕೆ ಫುಲ್ಲು ಇಷ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಹಾಕಿಸ್ಬಿಟ್ಟು ಆಚೆಯಿಂದ ಗ್ರಿಲ್ಲು ಎಲ್ಲ ಇದು ಮಾಡಿ ಸೇಫ್ಟಿ ಮಾಡಿಸಿದ್ದಾರೆ. ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿಂದ ನೋಡಿಬಿಟ್ಟು ಡೋರ್ ತೆಗಿಬೋದು. ಎಂಟ್ರೆನ್ಸಿಂದ ಬರ್ತಿದ್ದಂಗೆ ಮೊದಲು ಕಾಣೋದು ದೇವ್ರ ಮನೆ ಮಾಡಿಸಿದ್ದಾರೆ. ಕೆಳಗಡೆ ಸ್ವಲ್ಪ ಸ್ಟೋರೇಜಿಗೆ ಜಾಗ ಬಿಟ್ಟಿದ್ದಾರೆ. ಒಂದು ಬರೀ ಫ್ರೂಟ್ಸು, ದೀಪದ ಎಣ್ಣೆ ಇಷ್ಟ ಇಟ್ಟಿರೋದು, ಅದು ನನ್ನ ಹತ್ರನೇ ಇತ್ತು ಎಕ್ಸ್ಟ್ರಾ. ದೇವ್ರ ಮನೆಗೆ ಮಾತ್ರ ಯಾವಾಗಲೂ ಇಡ್ತೀನಿ ಅಷ್ಟೇ, ಇನ್ನೇನು ಜಾಸ್ತಿ ಇಡಲ್ಲ ಇಲ್ಲಿ. ನೆಕ್ಸ್ಟು ಈ ಕಡೆ ಕಿಚನ್ ಇಲ್ಲೇ ಮಾಡಿಸಿದ್ದಾರೆ. ಲೆಫ್ಟ್ಗೆ ಕಿಚನು ಇದು ಇಷ್ಟೇ. ಇಲ್ಲೊಂದು ಫ್ರಿಜ್ಜಿಗೆ ಅವರೇ ಜಾಗ ಬಿಟ್ಟಿದ್ರು, ಹಿಂದೆ ಸ್ವಿಚ್ ಇತ್ತು. ಇಲ್ಲೊಂದು ಫ್ರಿಜ್ ಇಟ್ಕೊಂಡಿದ್ದೀನಿ. ಇಷ್ಟೇ ಪುಟ್ಟದಾಗಿ ಚಿಕ್ಕದಾಗಿದೆ. ಇಲ್ಲಿ ಅಕ್ವಾಗಾರ್ಡ್ದು ನೀರಿಂದ ಹಾಕ್ಸಿದ್ದೀವಿ. ಈ ಕಡೆಗೆ ಅಕ್ವಾಗಾರ್ಡ್ ಹಾಕಿಸ್ಕೊಂಡಿದ್ದೀವಿ. ಇಲ್ಲೇ ಪಾಯಿಂಟ್ ಇತ್ತು, ಅದಕ್ಕೋಸ್ಕರ ಇಲ್ಲೇ ಹಾಕಿಸ್ಕೊಂಡ್ವಿ. ಇದೊಂದು ಫ್ರಿಜ್ಜು ಇಷ್ಟೇ ಪುಟ್ಟದಾಗಿ ಮಾಡಿಸಿದ್ದಾರೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ ಅಷ್ಟೇ. ಈಗ ಕೆಳಗಡೆ ಎಲ್ಲ ಡ್ರಾಯರ್ ಹಂಗೆ ಖಾಲಿ ಇದೆ, ಅಂದರೆ ಫುಲ್ಲು ಮಧ್ಯ ಡ್ರಾಯರ್ಸ್ ಥರ ಏನೂ ಮಾಡಿಸಿಲ್ಲ. ಕಬೋರ್ಡ್ ಫುಲ್ ಖಾಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಿಚನಿಂದನೇ ಕಿಟಕಿ ಇದೆಯಲ್ಲ, ಕಿಟಕಿಯಿಂದನೇ ಮೇನ್ ಗೇಟ್ ಕಾಣಿಸುತ್ತೆ. ಗೇಟಿಂದ ಯಾರೇ ಬಂದರೂ ನನಗೆ ಇಲ್ಲೇ ಅಡುಗೆ ಮಾಡ್ತಾಯಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈ ಸುತ್ತನೂ ಅದೇ ಥರ ಇದೆ. ಯಾವ ಕಡೆಯಿಂದ ಬಂದ್ರೂ ಯಾರು ಬಂದ್ರೂ ಇಂಥವರೇ ಬಂದರು ಅಂತ. ಇದೊಂದು ಇಷ್ಟ ಆಯಿತು ನನಗೆ. ಮತ್ತು ಸೇಫ್ಟಿ ಇದೆ. ಮತ್ತು ಎಲ್ಲ ಮನೇನ ಏನು ಮಾಡಿದ್ರು ಅಂದರೆ ಪಾರ್ಕಿಂಗ್ಗೆ ಮೇನ್ ಡೋರ್ ಇಟ್ಬಿಟ್ಟಿದ್ರು. ಇದು ಸ್ವಲ್ಪ ಸಪ್ರೇಟಾಗಿದೆ ಪಾರ್ಕಿಂಗಿಂದ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಮೇನ್ ಡೋರಿಂದ ಲೆಫ್ಟ್ ಅಡುಗೆ ಮನೆ ಅಂದರೆ ರೈಟ್ಗೆ ಇಲ್ಲಿ ಹಾಲು. ಇಲ್ಲೊಂದು ಎಮರ್ಜೆನ್ಸಿಗೆ UPS ಹಾಕ್ಸ್ತಿದ್ದೀವಿ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಬಟ್ಟೆ ಒಣಗಾಕೋದೆಲ್ಲ ಇಲ್ಲೂ ಕಾಣಿಸುತ್ತೆ ಯಾರಾದರೂ ಓಡಾಡಿದ್ರು. ಮನೆ ಸುತ್ತ ಜಾಗ ಬಿಟ್ಟಿದ್ದಾರೆ, ಅಂದರೆ ಗಾಳಿಗೆಲ್ಲ ಚೆನ್ನಾಗಿದೆ. ಇಲ್ಲಿ ಸೋಫಾ ಹಾಕೊಂಡಿದ್ದೀವಿ, ಅಲ್ಲೊಂದು UPS ಇಟ್ಟಿದ್ದೀವಿ. ಮೊದಲು UPS ಇರಲಿಲ್ಲ, ಸೋಫಾ 3 ಈ ಕಡೆ ಹಾಕ್ಬಿಟ್ಟಿದ್ದೀವಿ, ನೋಡಿರ್ತೀರ ನೀವು. ಇವಾಗ UPSಗೆ ಆದಮೇಲೆ ಸ್ವಲ್ಪ ಜಾಗ ಉಳಿದಿದೆ. ಅಲ್ಲೇನಾದ್ರು ಒಂದು ಚಿಕ್ಕದಾಗಿ ಚೇರ್ ಹಾಕೊಬೇಕು. ಇಲ್ಲಿ ಈ ಕಡೆಗಿನ್ನ 2 ಸೋಫಾ ಹಾಕಿದ್ದೀವಿ. ಟಿವಿ ಇಲ್ಲಿ ಹಾಕೊಂಡಿದ್ದೀವಿ. ಇಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ, ಅಂದರೆ ಕಿಟಕಿ ತೆಗೆದ್ಬಿಟ್ರೆ ಅಂತೂ ಇದೇ ನನ್ನ ಫೇವ್ರೆಟ್ ಪ್ಲೇಸ್. ಈ ಕಡೆಯಿಂದ ಗಾಳಿ ಬರ್ತಾ ಇರುತ್ತೆ, ಹಿಂದೆಯಿಂದ ಚೆನ್ನಾಗಿ ಗಾಳಿ ಮಾತ್ರ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಹಾಲಿಂದ ಹಿಂಗೆ ಬಂದರೆ ಬೆಳಗ್ಗೆ ಹೊತ್ತಂತೂ ಪಕ್ಷಿಗಳು ಫುಲ್ಲು ಎಷ್ಟು ಚೆನ್ನಾಗಿ ಕೂಗ್ತಾ ಇರ್ತವೆ ಅಂದರೆ, ಬೆಳಗ್ಗೆ ಎದ್ದಾಗ ನಾನು ಒಂದು 5-10 ನಿಮಿಷ ಆಚೆ ನಿಂತ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಯಾವಾಗಾದರೂ ಅದು ವಿಡಿಯೋ ಮಾಡ್ತೀನಿ. ನಮ್ಮ ಅಮ್ಮರ ಮನೆ ಥರನೇ ಫೀಲ್ ಅನಿಸುತ್ತೆ. ನಿಮ್ಗೆ ಈ ಮನೆ ಹೇಗನ್ನಿಸ್ತು? ಇಷ್ಟ ಆಯಿತಾ? ಚೆನ್ನಾಗಿದೆಯಾ? ಏನೇ ಇದ್ದರೂ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದು ರೆಂಟಾ ಅಂತ ಕೇಳ್ತಾನೆ ಇರ್ತೀರ. ನಾನು ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಹೌದು, ಇದು ರೆಂಟೆಡ್ ಹೌಸೇನೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ರು. ಇದೊಂದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟು. ಈ ಕಡೆ ಒಂದು ರೂಮ್ ಕೊಟ್ಟಿದ್ದಾರೆ. ಇದು ಏನು ಇದಿಲ್ಲ, ಬರೀ ರೂಮ್ ಅಷ್ಟೇ ಚಿಕ್ಕದಾಗಿ. ಇಲ್ಲೊಂದು ಮಂಚ ಹಾಕಿದ್ದೀವಿ. ಅವನದೊಂದು ಸ್ಟಡಿ ಟೇಬಲ್ ಇಟ್ಟಿದ್ದೀನಿ. ಕ್ಲೀನ್ ಮಾಡಬೇಕಿತ್ತು. ಅನೀಶು ಬರಲಿ ಜೊತೆಗೆ, ಅವ್ನಿಗೆ ಯಾವುದೇ ಬುಕ್ ಬೇಡವಾ, ಕ್ಲೀನ್ ಮಾಡಿಬಿಟ್ಟು ಈ ವರ್ಷದೆಲ್ಲ ಮುಗೀತಲ್ಲ, ನೆಕ್ಸ್ಟ್ ಇಯರ್ದು ಹೊಸದು ಹಾಕಬೇಕು ಬುಕ್ಸು. ಇಲ್ಲಿ ಹಿಂಗೆ ಡೈರೆಕ್ಟ್ ಬರ್ತಾ ಈ ಕಡೆ ಒಂದು ರೂಮ್ ಕೊಟ್ಟಿದ್ದಾರೆ, ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಐತೆ, ಒಂದು ರೂಮು. ನೆಕ್ಸ್ಟ್ ಈ ಕಡೆ ಒಂದು ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಇದಕ್ಕೆ ವಾರ್ಡ್ರೋಬ್ಸ್ ಎಲ್ಲ ಇದೆ, ಅದಕ್ಕೇನು ವಾರ್ಡ್ರೋಬ್ಸ್ ಇಲ್ಲ. ಮಂಚ ಹಾಕೊಂಡಿದ್ದೀವಿ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ. ಕಿಟಕಿಯಿಂದ ಗಾಳಿ ಚೆನ್ನಾಗಿ ಬರುತ್ತೆ. ಇದೊಂದು ವಿಂಡೋ ಓಪನ್ ಮಾಡಿರ್ತೀನಿ ಗಾಳಿ ಆಡಲಿ ಅಂತ, ಅದೊಂದು ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಇಲ್ಲಿಂದನೂ ಪಾರ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಯಾರಾದರೂ ಬಂದರೂ ಪಾರ್ಕಿಂಗ್ಗೆ ಅಟ್ಯಾಚ್ ಇದೆ. ಇದನ್ನು
ಅಲ್ಲೊಂದು ಅನೀಶಂದೊಂದು ಚಿಕ್ಕ ಫೋಟೋ ಹಾಕಿದ್ದೀನಿ, ಮೇಲೆ ರಾಧಾಕೃಷ್ಣ ಫೋಟೋ ಹಾಕಿದ್ದೀನಿ ಅಷ್ಟೇ. ಇನ್ನೇನು ರೂಮೆಲ್ಲ ಏನು ಡೆಕೋರೇಟ್ ಮಾಡಿಲ್ಲ ಜಾಸ್ತಿ, ಇಷ್ಟೇ. ಇದೊಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ. ಅನೀಶದೊಂದು ಚಿಕ್ಕ ಫೋಟೋ, ಅವ್ರ ಅಣ್ಣ ಗಿಫ್ಟ್ ಕೊಟ್ಟಿದ್ದ ಒಂದು ಬರ್ತಡೆಗೆ, ಅದೊಂದು ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ರಾಧಾಕೃಷ್ಣ ಫೋಟೋ ಅಷ್ಟೇ. ಇಷ್ಟೇ ನಮ್ಮದೊಂದು ಚಿಕ್ಕ ರೂಮು. ಇದು ಪಾರ್ಕಿಂಗ್ ಅಟ್ಯಾಚ್ ಆಗಿಲ್ಲ, ಎಷ್ಟು ಮನೆ ನೋಡಿದ್ವಿ ಅಷ್ಟು ಪಾರ್ಕಿಂಗ್ ಅಟ್ಯಾಚ್ ಆಗಿತ್ತು. ಇದೊಂದು ಇಂಡಿವಿಜುವಲ್ ಆಗಿರೋದ್ರಿಂದ ಇದೊಂಥರ ಇಷ್ಟ ಆಯಿತು. ಮತ್ತು ನಮ್ಮ ಅಮ್ಮವ್ರ ಮನೆ ಥರನೇ ಫೀಲ್ ಬರುತ್ತೆ ನನಗೆ, ಸುತ್ತ ಖಾಲಿ ಇರೋದ್ರಿಂದ, ಎದುರುಗಡೆ ಮರ ಇರೋದ್ರಿಂದ ಒಳ್ಳೆ ಗಾಳಿ ಬೀಸುತ್ತೆ. ಡೋರ್ ತೆಗ್ದಾಗ ಫುಲ್ ಸೈಲೆಂಟ್ ಅಂದರೆ ಸೈಲೆಂಟಾಗಿದೆ ಏರಿಯಾ ಮಾತ್ರ. ಹಾಗೇ ಇರಬೇಕು ಅಂತ ಏನಿಲ್ಲ, ನನ್ನ ಪ್ರಕಾರ ಮನೆ ಹೇಗಿದ್ರೂ ನಡೆಯುತ್ತೆ. ಅದು ಚಿಕ್ಕದಾಗಲಿ ಗುಡಿಸೋದಾಗಲಿ ಏನಾದರೂ ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ, ಅದು ಹೇಳ್ಕೊಂಡೆ. ನೋಡಿದ್ರಲ್ವ ನಮ್ಮ ಮನೆಯದು ಇಷ್ಟೇ, ಚಿಕ್ಕದಾದ ಪುಟ್ಟದಾದ ಮನೆ. ನಾವಿರೋರು 3 ಜನ ಅಂತ ಸಾಕು ಅಂತ ಇಷ್ಟೇ ಮಾಡ್ಕೊಂಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.